ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಶಿವಕುಮಾರ್. ಇವತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಯೂಟ್ಯೂಬ್ ಚಾನೆಲ್ ಅನ್ನ ಯಾಕೆ ಪ್ರಾರಂಭ ಮಾಡಬೇಕು? ವೈ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನೆಲ್? ಇದನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಎರಡು ಪ್ರಶ್ನೆ ಕೇಳ್ತೀನಿ. ಒಂದು, ಹೌ ಮಚ್ ಟೈಮ್ ಡು ಯು ಹ್ಯಾವ್? ನಿಮ್ಮ ಹತ್ರ ಎಷ್ಟು ಸಮಯ ಇದೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾವು ಅಂದುಕೊಂಡ ಹಾಗೆ ನಮ್ಮ ಜೀವನ ನಡೀತಾ ಇದೆಯಾ? ಎರಡನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳಿಗೆ ನಮ್ಮ ಜೀವನ ಆಗಿರೋದ್ರಿಂದ ನಮ್ಮ ಉತ್ತರವನ್ನ ನಾವೇ ಕಂಡ್ಕೋಬೇಕು. ನನ್ನ ಉತ್ತರ ಏನು ಅಂತ ನಿಮಗೆ ಕಡೆಯಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡಿ. ಮೊದಲನೇದಾಗಿ, ಟೀಚರ್ ಆಗಿರೋದ್ರಿಂದ ವೃತ್ತಿಯಲ್ಲಿ ಎಜುಕೇಶನ್ ವಿಚಾರವನ್ನೇ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಎಜುಕೇಶನ್ ಅಂದ್ರೆ ಏನು? ನಮ್ಗೆಲ್ಲ ಗೊತ್ತು. ಒಂದು ಸ್ಕೂಲಿಂಗ್ ಇರ್ಬೋದು, ಡಿಗ್ರಿ ಇರ್ಬೋದು, ಕಾಲೇಜ್ ಇರ್ಬೋದು, ಹೀಗೆ ಅನೇಕ ವರ್ಷಗಳು ನಾವು ಆ ಜರ್ನಿನಲ್ಲಿ ಸಾಕ್ತೀವಿ. ಈ ಎಜುಕೇಶನ್ ಅಂತ ಬಂದಾಗ ನಾವು ಯಾವುದೇ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನ ಕೇಳಲ್ಲ. ಪ್ರತಿ ವರ್ಷ ನಮ್ಮ ತಂದೆ ತಾಯಿ ಇರ್ಬೋದು, ಇಲ್ಲ ನಮ್ಮ ತಂದೆ ತಾಯಿ ಓದಿಸಿರುವಂಥ ಅವ್ರ ತಂದೆ ತಾಯಿ ಅಜ್ಜಿ ತಾತಂದಿರು ಇರ್ಬೋದು, ಹೀಗೆ ಅವರೆಲ್ಲ ಹೇಳಿದ್ದೇನು, ಎಜುಕೇಶನ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ಳಿ, ಇದೇ ರೀತಿ ಹೇಳ್ತಾನೆ ಬಂದಿರೋ ಹೊರತು ಆ ಜರ್ನಿನಲ್ಲಿ ನಾವು ತುಂಬಾ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ. ಯಾವ್ಯಾವ ರೀತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸಮಯ ಒಂದು, ಹಣ ಎರಡನೇದು, ಹಾಗೆ ನಮ್ಮ ಜೀವನ. ಅಂದ್ರೆ ಅಷ್ಟು ವರ್ಷಗಳ ಕಾಲ ನಾವು ಎಜುಕೇಶನ್ಗೆ ಅಂತಾನೆ ತೊಡಗಿಸ್ಕೋತೀವಿ. ಅದು ನಿಮ್ಮ LKG, UKG, ಸ್ಕೂಲಿಂಗ್, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗ್, ಹೀಗೆ ಅನೇಕ ರೀತಿಯ ಎಜುಕೇಶನ್ಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ ಅಲ್ವಾ? ಎಲ್ಲೋ ಒಂದ್ ಕಡೆ ಸ್ವಲ್ಪ ಯೋಚನೆ ಮಾಡಬೇಕಾದಂತ ಒಂದು ವಿಚಾರ ಇದು. ಏನಂತ ಹೇಳಿದ್ರೆ, 20-25 ವರ್ಷ ಅಥವಾ 22 ವರ್ಷ ನೀವು ಎಲ್ಲಿಗೆ ನಿಮ್ಮ ಎಜುಕೇಶನ್ ಅದನ್ನು ನಿಲ್ಲಿಸ್ತೀರಾ, ಅಲ್ಲಿ ತನಕ ನೀವು ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗ್ತೀರಾ. ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಹಣದ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಹಾಗೆ ನಿಮ್ಮ ಜೀವನ ಅಂದ್ರೆ ಏಜ್ ಹೋಗಿರುತ್ತೆ ಅಲ್ವಾ? ಸೊ ಇದು ವರ್ತ ನಮಗೆ. ಪ್ರಸ್ತುತ ನಾವಿರುವಂತದ್ದು ಡಿಜಿಟಲ್ ಯುಗದಲ್ಲಿ, ಟೆಕ್ನಾಲಜಿ ಯುಗದಲ್ಲಿ ಸ್ಕಿಲ್ಸ್ಗೆ ತುಂಬಾ ಬೇಡಿಕೆ ಇದೆ, ತುಂಬಾ ಮಹತ್ವ ಇದೆ ಅಲ್ವಾ? ಹಾಗಿರುವಂತ ಸಂದರ್ಭದಲ್ಲಿ ನಾವು ಹಾಕುವಂತ ಈ 20-22 ವರ್ಷಗಳ ಒಂದು ಎಜುಕೇಶನ್, 25 ವರ್ಷಗಳ ಎಜುಕೇಶನ್ ಅಪ್ರಾಕ್ಸಿಮೇಟ್ ಆಗಿ ಹಾಕುವಂಥದ್ದು ನಮಗೆ ವರ್ತ್ ನೀಡ್ತಿದ್ಯಾ? ಈಗ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನ ನೀವು ಒಂದು FD ಇಟ್ರೋ ಇನ್ನೊಂದೇನೋ ಮಾಡಿದ್ರೆ ಏನಾಗುತ್ತೆ, ಅದಕ್ಕೆ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಅದೇ ರೀತಿ ನೀವು ಸ್ಪೆಂಡ್ ಮಾಡದಂತ 20-25 ವರ್ಷಗಳ ಕಾಲದಲ್ಲಿ ಎಜುಕೇಶನ್ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ, ನನ್ನನ್ನ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಥವಾ ನಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ನಮಗೆ ರಿಟರ್ನ್ಸ್ ಬರ್ತಾ ಇಲ್ಲ. ಸೊ ಹಾಗಿದ್ದಾಗ ಇಷ್ಟು ವರ್ಷಗಳ ಜರ್ನಿ ಏನಾಯ್ತು ಅನ್ನೋ ಒಂದು ಪ್ರಶ್ನೆ ನಮ್ಗೆ ಕಾಡಕ್ ಶುರುವಾಯ್ತು. ಆ ಒಂದು ಸಂದರ್ಭದಲ್ಲಿ ನಾನು ರಿಸರ್ಚ್ ಮಾಡ್ಕೊಂಡು ಹೊರಟಾಗ ನಮ್ಗೆ ಯಾವ ಪ್ಲಾಟ್ಫಾರ್ಮ್ ಬೆಸ್ಟು, ಎಲ್ಲಿ ನಾವು ಇದು ಮಾಡ್ಬೋದು ಅಂತ. ಈಗ ನನ್ನನ್ನೇ ಉದಾಹರಣೆಗೆ ತಗೊಂಡ್ರೆ, 2011ರಲ್ಲಿ ನನ್ನ ಒಂದು ಶಿಕ್ಷಣ ವೃತ್ತಿಯನ್ನ ಅಂದ್ರೆ ಶಿಕ್ಷಕನಾಗಿ ಒಂದು ವೃತ್ತಿಯನ್ನ ಆರಂಭಿಸಿದೆ. 25ನೇ ವರ್ಷದವರೆಗೂ ಅಂದ್ರೆ ಆಲ್ಮೋಸ್ಟ್ 14-14.5 ವರ್ಷ ನನ್ನ ಒಂದು ಶಿಕ್ಷಣ ವೃತ್ತಿ ಅನುಭವ. ಈ ಅನುಭವನ ನೋಡಿದಾಗ ನಾನು ಅಲ್ಲೆಲ್ಲೋ ಒಂದ್ ಕಡೆ ನಾವು ಇವತ್ತಿಗೂ ಸಹ ಏನೇ ಒಂದು ಮಾಡ್ಬೇಕಂದ್ರೂ ಯೋಚನೆ ಮಾಡ್ತೀವಿ. ಒಂದು EMI ಕಟ್ಟಬೇಕು ಅಂದ್ರೂ ಯೋಚನೆ ಮಾಡ್ತೀವಿ, ಇನ್ನೊಂದೇನೋ ತಗೋಬೇಕು ಅಂದ್ರೂ ಯೋಚನೆ ಮಾಡ್ತೀವಿ. ಇದೇ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಮಿಡಲ್ ಕ್ಲಾಸ್ ಜೀವನ ಸಾಕ್ತಾ ಇದೆ ಅಲ್ವಾ? ಹೀಗೆ ಸಾಕ್ತಾ ಇರುವಂತ ಸಂದರ್ಭದಲ್ಲಿ ನಮಗೆ ಎಷ್ಟೇ ಸಾಮರ್ಥ್ಯ ಇದ್ರು ನಾವು ಮುಂದೆ ಹೋಗಕ್ ಆಗಲ್ಲ. ಯಾಕೆ ಅಂತಂದ್ರೆ, ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುವಂಥದ್ದು ವಿಟಮಿನ್ M, ಫಿನಾನ್ಷಿಯಲ್. ನಿಮಗೆ ಒಂದು ಕಾಲೇಜನ್ನು ಕಟ್ಟಿ ನಡೆಸುವಂತ ಸಾಮರ್ಥ್ಯ ನಿಮ್ಗಿದ್ರು ದುಡ್ಡಿಲ್ದೇ ಇರೋ ಕಾರಣ ನೀವು ಹಿಂದೆ ಉಳಿಬೇಕಾಗತ್ತೆ. ನಿಮ್ಮ ಪರಿಸ್ಥಿತಿಗಳ ಕಾರಣ ನೀವು ಹಿಂದೆ ಉಳಿಬೇಕಾಗತ್ತೆ. ಹಾಗೆ ಎಷ್ಟೋ ಒಂದ್ ಕಡೆ ನೀವೇನೇ ಒಂದು ನಿರ್ಧಾರ ತಗೋಬೇಕು ಅಂತಂದ್ರು ಅವ್ರೇನ್ ಅನ್ಕೋಬಿಡ್ತಾರೆ, ಇವ್ರೇನ್ ಅನ್ಕೋಬಿಡ್ತಾರೆ, ಇದೇ ಒಂದು ಮನಸ್ಥಿತಿಗಳಲ್ಲಿ ನಾವು ಓಡ್ತಾ ಇರ್ತೀವಿ. ಆ ರೇಸಲ್ಲಿ ಓಡ್ತಾ ಇದ್ದಾಗ ಅದೇ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿ ರಿಸರ್ಚ್ ಮಾಡಿದಾಗ ನನಗೆ ಕಂಡಿದ್ದೇನು ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಯೂಟ್ಯೂಬ್. ಏನಪ್ಪ ಯೂಟ್ಯೂಬ್ ಅಂತ ಹೇಳ್ತಿದ್ದೇನೆ ಅಂತ ಅನ್ಕೋತಿದ್ದೀರಾ? ನಿಜವಾಗಲೂ ನಮ್ಮ ಒಂದು ಅರ್ಹತೆಗೆ ತಕ್ಕಂತೆ ನಾವು ಸಂಪಾದನೆ ಮಾಡುವಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದ್ರೆ ಯೂಟ್ಯೂಬ್. ಈಗ ನೀವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರು ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿ ನಂತರ ನೀವು ಕನ್ವಿನ್ಸ್ ಮಾಡಬೇಕು, ಹಾಗಾಗತ್ತೆ ಅಲ್ವಾ? ಆದ್ರೆ ಯೂಟ್ಯೂಬ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ಅಂದ್ರೆ ನಿಮ್ಮಲ್ಲಿರುವಂತಹ ಒಂದು ಕಲೆ. ಈಗ ಉದಾಹರಣೆಗೆ
ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಅಂದ್ರೆ ಏನು ಅಂತ ಗೊತ್ತು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ಏನು ಅಂತ ಗೊತ್ತು. ಇವತ್ತು ಪ್ರತಿ ಒಂದು ಮಗುವಿನ ಕೈಯಿಂದ ಹಿಡಿದು ಒಂದು ಅಜ್ಜನ ಕೈವರೆಗೂ ಪ್ರತಿಯೊಬ್ಬರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆ, ಮೊಬೈಲ್ ಫೋನ್ ಇದೆ ಅಲ್ವಾ. ಅದರಲ್ಲಿ ನಿಮಗೆ ಬೇಕಾದಂತ ವಿಚಾರಗಳನ್ನ ನೋಡ್ತೀರಾ, ನಿಮ್ಗೆ ಬೇಕಾದಂತ ವಿಚಾರಗಳನ್ನ ಕೇಳ್ತೀರಾ, ತಿಳ್ಕೊತೀರಾ, ಹಾಗೆ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ. ಅಂದ್ರೆ ನೀವೆಲ್ಲರೂ, ಹಾಗೆ ನನ್ನನ್ನು ಸೇರಿ ನಾವೆಲ್ಲರೂ ಕನ್ಸ್ಯೂಮರ್ಗಳಾಗಿದ್ದೀವಿ ಅಲ್ವಾ. ಕನ್ಸ್ಯೂಮರ್ ಆಗಿದ್ದೀವಿ ಅಂತ ಹೇಳಿದ್ರೆ ನಾವು ಬಳಕೆ ಆಗ್ತಾ ಇದ್ದೀವಿ. ಅಂದ್ರೆ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಅನ್ನ ನಾವು ಬಳಸ್ಕೊಳ್ಳೋದ್ರಿಂದ ಅಲ್ಲಿ ಇರುವಂತ ಕಂಟೆಂಟ್ ಗಳನ್ನ ಮಾಡಿದಂತ ವ್ಯಕ್ತಿಗಳು ಅದನ್ನ ಬಳಸ್ಕೋತಾ ಇದ್ದಾರೆ, ಅದರಿಂದ ಅರ್ನಿಂಗ್ಸ್ ಆಗ್ತಾ ಇದೆ. ಸೊ ಹಾಗೆ ಆ ಒಂದು ಪ್ರಮಾಣ ತುಂಬಾ ಕಡಿಮೆ ಇದೆ. ಇಲ್ಲಿ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ C2C ಆಗಿ, B2B ಕೇಳಿದ್ರ, ಬಿಸ್ನೆಸ್ ಟು ಬಿಸ್ನೆಸ್, ಇಲ್ಲಿ C2C ಆಗಿ ಅಂತ ಹೇಳ್ತಾ ಇದ್ದೀನಿ. C2C ಅಂದ್ರೆ ಏನು ಅಂತ ಹೇಳಿದ್ರೆ ಇವಾಗ ಕನ್ಸ್ಯೂಮರ್ ಆಗಿರುವಂತ ನೀವು ಕಂಟೆಂಟ್ ಕ್ರಿಯೇಟರ್ಗಳಾಗಿ ಬದಲಾವಣೆ ಆಗಬೇಕು. ಅಂದ್ರೆ ಈ ಒಂದು ವೇದಿಕೆನಲ್ಲಿ ನಮಗೆ ಕಲಿಕೆಗೂ ಅವಕಾಶ ಇದೆ, ಗಳಿಕೆಗೂ ಅವಕಾಶ ಇದೆ. ಅಂದ್ರೆ ನೀವು ಒಬ್ಬ ಕನ್ಸ್ಯೂಮರ್ ಇಂದ ಕಂಟೆಂಟ್ ಕ್ರಿಯೇಟರ್ ಆಗಕ್ಕೆ ಹೊರಟಾಗ ನಿಮ್ಮಲ್ಲಿರುವಂತ ಸಾಮರ್ಥ್ಯ, ನಿಮ್ಮಲ್ಲಿರುವಂತ ಸ್ಕಿಲ್ ಹೊರಗೆ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇರುವುದು ಕನ್ಸ್ಯೂಮರ್ ಟು ಕಂಟೆಂಟ್ ಕ್ರಿಯೇಟರ್. ಯೂಟ್ಯೂಬ್ ಬೆಸ್ಟ್ ಪ್ಲಾಟ್ಫಾರ್ಮ್ ವೇರ್ ಯು ಶುಡ್ ಥಿಂಕ್ ಲೈಕ್ ಅ ಬಿಸ್ನೆಸ್ ಓನರ್. ನೀವು ಒಬ್ಬ ಬಿಸ್ನೆಸ್ ಓನರ್ ತರ ಯೋಚನೆ ಮಾಡಬೇಕು. ನೀವು ಒಬ್ಬ ಬಿಸ್ನೆಸ್ ಓನರ್ ತರ ಯೋಚನೆ ಮಾಡ್ತಾ ಇದ್ದಾಗ ಈ ಯೂಟ್ಯೂಬ್ ಅನ್ನೋದು ನಿಮಗೆ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಕಾಣುತ್ತೆ. ಇನಿಷಿಯಲಿ ನೀವು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ತಂದು ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ ಅಲ್ವಾ. ನಿಮ್ಮ ಹತ್ರ ಇರುವಂತ ಒಂದು ಸೆಲ್ ಫೋನ್ ಇದ್ರೆ ಸಾಕು, ಒಂದು ಯೂಟ್ಯೂಬ್ಗೆ ಬೇಕಾಗುವಂತ ಕಂಟೆಂಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡುವಂತ ಎಲ್ಲ ಅವಕಾಶಗಳು ನಿಮ್ಗೆ ಇದ್ದೇ ಇರುತ್ತೆ, ಹೌದಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ಯೂಟ್ಯೂಬ್ ಅನ್ನ ನಾನು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಆಲೋಚನೆ ಮಾಡಿ, ನಾನು ಹೇಳ್ತಾ ಇರೋದು ಸರಿನಾ ಇಲ್ವಾ ಅಂತ. ಇವತ್ತು ನಾವು ಸ್ಯಾಲರಿ ಕಾಯ್ತಾ ಇರ್ತೀವಿ, ಆ ಸ್ಯಾಲರಿ ಬಂತ ಮುಗೀತು, ಅಲ್ಲ ಆಯ್ತು. ಫಿನಾನ್ಷಿಯಲ್ ಫ್ರೀಡಮ್ ಇದೆಯಾ? ಫಿನಾನ್ಷಿಯಲ್ ಫ್ರೀಡಮ್ ಇಲ್ಲ. ಟೈಮ್ ಫ್ರೀಡಮ್ ಇದೆಯಾ? ಟೈಮ್ ಫ್ರೀಡಮ್ ಇಲ್ಲ. ನಾಳೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಸ್ಯಾಲರಿ ಕಟ್ ಮಾಡ್ತಾರೆ. ನಾಳೆ ನನ್ ಬರಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಕೇಳೋರು ಯಾರು ಇರಲ್ಲ. ನನ್ಗೆ ಆರೋಗ್ಯ ಸ್ಥಿತಿಯಿಂದ ಏನಾದ್ರು ಆರೋಗ್ಯ ತಪ್ಪಿದೆ, ರಜಾ ಬೇಕು ಅಂದ್ರೆ ರಜಾ ಕೊಡಕ್ಕಿಲ್ಲ. ಸೊ ಯೂಟ್ಯೂಬ್ ನ ಯಾತಕ್ಕೆ ನಾನು ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ವೇರ್ ಯು ವಿಲ್ ಗೆಟ್ ಫ್ರೀ ಟೈಮ್. ನಿಮಗೆ ನಿಮ್ಮದೇ ಆದಂತ ಸಮಯವನ್ನ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿಯಾದಂತ ಬೌಂಡ್ರೀಸ್ ಇರೋದಿಲ್ಲ. ಬೌಂಡ್ರೀಸ್ ಅಂತ ಹೇಳಿದ್ರೆ ನಿಮ್ಮನ್ನ ಬಾಸಿಸಮ್ ಅಂತ ಏನಿರಲ್ಲ. ನೀವು ಮಾಡುವಂತ ಕಂಟೆಂಟ್ಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಆ ಒಂದು ನಿಟ್ಟಿನಲ್ಲಿ ಯು ಕ್ಯಾನ್ ಬಿಕಮ್ ಅ ಬಿಸ್ನೆಸ್ ಓನರ್. ಹಾಗಾಗಿ ಕನ್ಸ್ಯೂಮರ್ ಇಂದ ಕಂಟೆಂಟ್ ಕ್ರಿಯೇಟರ್ ಆಗುವ ಒಂದು ಆಲೋಚನೆಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಯೂಟ್ಯೂಬ್ ಅನ್ನೋದು ಒಂದು ಉತ್ತಮ ಉದಾಹರಣೆ ಅಥವಾ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಆಗಿ ನಮ್ಗೆ ಕಾಣಿಸುತ್ತೆ. ಅದಕ್ಕೆ ಪ್ರಮುಖ ಕಾರಣಗಳೇನು, ಮುಖ್ಯ ಕಾರಣಗಳು ಅಂತಾನು ಹೇಳ್ಬೋದು ನಾವು. ಏನು? ಯೂಟ್ಯೂಬ್ ನಲ್ಲಿ ನೀವು ನಿಮ್ಮ ಒಂದು ಬ್ರ್ಯಾಂಡ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬಹುದು ಅಲ್ವಾ. ಹಾಗೇನೆ ನೀವು ಕೊಡುವಂತ ಕಂಟೆಂಟ್ ಏನಿರುತ್ತಪ್ಪ ಅದು ಬೇರೆಯವರ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅಂದ್ರೆ ಯು ಕ್ಯಾನ್ ಎಜುಕೇಟ್ ದೆಮ್ ಆರ್ ಯು ಕ್ಯಾನ್ ಎಂಟರ್ಟೈನ್ ದೆಮ್, ಈ ಒಂದಿರ್ಬೋದು. ಅದೇ ರೀತಿ ಈ ಒಂದು ವೇದಿಕೆಯಿಂದ ನೀವು ವಿಡಿಯೋನ ಮಾಡ್ತಿದ್ದೀರಾ ಅಂತ ಹೋದಾಗ ಅಥವಾ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀರಾ ಅಂತ ಬಂದಾಗ ನಿಮ್ಮಲ್ಲಿ ಅನೇಕವಾದಂತ ಸ್ಕಿಲ್ಸ್ ಗಳು ವೃದ್ಧಿ ಆಗುತ್ತೆ. ಯಾವ ರೀತಿ ಸ್ಕಿಲ್ಸ್ ಗಳು? ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರ್ಬೋದು, ಕ್ಯಾಮ್ರಾ ಫೇಸಿಂಗ್ ಸ್ಕಿಲ್ ಇರ್ಬೋದು, ಎಡಿಟಿಂಗ್ ಸ್ಕಿಲ್ ಇರಬಹುದು, ಹಾಗೆ ರಿಸರ್ಚ್ ಮಾಡುವಂತ ಸ್ಕಿಲ್ ಇರ್ಬೋದು. ಪ್ರತಿ ಒಂದರಲ್ಲೂ ನಿಮ್ಮನ್ನ ನೀವು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ತೀರಾ, ಹೌದಲ್ವಾ. ಈ ರೀತಿ ಹೇಳ್ತಾ ಹೋದ್ರೆ ನಾನಾ ಕಾರಣಗಳು ನಮಗೆ ಯೂಟ್ಯೂಬ್ ಇಂದ ಸಿಗುತ್ತೆ. ಸೊ ಇದೇ ಉದ್ದೇಶಕ್ಕೆ ನಾನು ಹೇಳ್ತಾ ಇರುವಂತದ್ದು, ಕನ್ಸ್ಯೂಮರ್ ಇಂದ ಕಂಟೆಂಟ್ ಕ್ರಿಯೇಟರ್ ಆಗಿ ಹಾಗೆ ಹಣವನ್ನ ಗಳಿಸಿ. ಇಲ್ಲಿ ಕಲಿಕೆಯೂ ಆಗತ್ತೆ, ಗಳಿಕೆಯೂ ಆಗತ್ತೆ. ಒಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ. ಅದನ್ನ ಆಲೋಚನೆ ಮಾಡಿ ಈ ಒಂದು ವಿಚಾರವನ್ನ ಯೋಚನೆ ಮಾಡಿ. ಈಗ ನಾನು ಕೇಳಿದಂತ 2 ಪ್ರಶ್ನೆಗೆ ವಾಪಸ್ ಬರ್ತೀನಿ. ಮೊದಲು ಕೇಳಿದೆ ಎಷ್ಟು ಸಮಯ ಇದೆ ನಮ್ಮ ಹತ್ರ ಅಂತ. ಅದಕ್ಕೆ ನನ್ನ ಉತ್ತರ ಗೊತ್ತಿಲ್ಲ. ನಿಮ್ಮ ಹತ್ರ ಎಷ್ಟು ಸಮಯ ಇದೆ ನಿಮ್ಗೂ ಗೊತ್ತಿರಲ್ಲ, ನನ್ನ ಹತ್ರ ಎಷ್ಟು ಸಮಯ ಇದೆ ನನಗೂ ಗೊತ್ತಿರಲ್ಲ ಅಲ್ವಾ. ಹಾಗೆ ನಾನು ಬದುಕ್ತಾ ಇರೋ ಬದುಕು ನನಗೆ ಖುಷಿ ಕೊಡ್ತಾ ಇದೆಯಾ? ಯೋಚನೆ ಮಾಡಬೇಕಾದಂತ ಸಂದರ್ಭ ಇಲ್ಲ.
ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಸಣ್ಣ ಮಗುವಿಂದ ಹಿಡಿದು ದೊಡ್ಡ ವಯಸ್ಸು ಆದಂತಹ ವ್ಯಕ್ತಿಗಳವರೆಗೂ ಸ್ಟ್ರೆಸ್ ಇಂದ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ. ಸೊ ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಈ ಜೀವನ ನಮಗೆ ಬೇಕಾ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮಗೆ ಖುಷಿ ಕೊಡುವಂತ ಕೆಲಸವನ್ನ ಮಾಡಿ. ನಾನು ಆಗ್ಲೇ ಹೇಳಿದೆ, ನಮಗೆ ಖುಷಿ ಕೊಡುವಂತ ಕೆಲಸ ಅಂತ. ಸೊ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ಶಿಕ್ಷಕನಾಗಿದ್ದಂಥವನು ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಕನ್ವರ್ಟ್ ಆಗಿದ್ದೀನಿ. ಯಾಕೆ? ಇಟ್ ಈಸ್ ಗಿವಿಂಗ್ ಮೈ ಐಡೆಂಟಿಟಿ, ಇಟ್ ಈಸ್ ಹೆಲ್ಪಿಂಗ್ ಮೈ ಪ್ಯಾಷನ್ ಟು ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ನನ್ನ ಪ್ಯಾಷನ್ ಅನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಒಂದು ಸದಾವಕಾಶ ಇದೆ. ಮೊದಲೇ ಹೇಳ್ದಂಗೆ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನೋ ಒಂದು ವೇದಿಕೆ ಪ್ರತಿಯೊಬ್ಬರನ್ನು ಕೈ ಬೀಸಿ ಕರೆಯುತ್ತೆ. ಯಾವುದೇ ರೆಸ್ಟ್ರಿಕ್ಷನ್ ಮಾಡಲ್ಲ. ನೀವು ಮಾಡುವಂತ ಕಂಟೆಂಟ್ಗೆ ನೀವೇ ಜವಾಬ್ದಾರರಾಗಿರ್ತೀರ ಹೊರತು ಇನ್ಯಾರೂ ಅಲ್ಲ. ಸೊ ಹಾಗಾಗಿ ಈ ಎಲ್ಲ ಒಂದು ಆಲೋಚನೆಗಳನ್ನ ಇಟ್ಕೊಂಡು ನೀವು ಟೀಚರ್ ಆಗಿರ್ಬೋದು, ನೀವು ಸ್ಟೂಡೆಂಟ್ ಆಗಿರ್ಬೋದು, ನೀವು ಬೇರೆ ಯಾರೋ ವರ್ಕ್ ಮಾಡ್ತಿರೋಂಥವ್ರಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿದ್ರು ನಿಮಗೆ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಮಾಡುವ ಎಲ್ಲ ಅವಕಾಶಗಳು, ಸೌಲಭ್ಯಗಳು ಲಭ್ಯ ಇದೆ. ಇಲ್ಲಿ ಒಂದೇ ಒಂದು ಅಂತ ಹೇಳಿದ್ರೆ, ನೀವು ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅದನ್ನ ಮಾಡ್ತಾ ಹೋಗಿ. ನೀವು ಮಾಡುವಂತ ಕೆಲಸ, ಈಗ ನನ್ನನ್ನೇ ತಗೊಂಡ್ರೆ 2011ರಲ್ಲಿ ನಾನು ಏನ್ ಪಾಠ ಮಾಡಿದ್ದೆ ಅಂತ ಕೇಳಿದ್ರೆ ನನಗೆ ಗೊತ್ತಾಗಲ್ಲ. ಅದೇ ನಾನು ಏನ್ ವಿಡಿಯೋಗಳನ್ನ ಮಾಡಿ ನಾನು ಹಾಕ್ತೀನ, ಈ ವಿಡಿಯೋಗಳೆಲ್ಲ ನನಗೆ ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ಗೆ. ಸೊ ಈ ರೀತಿ ಅನೇಕ ಪ್ರಯೋಜನಗಳನ್ನ ಈ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಹೊಂದಿದೆ. ಮತ್ತೆ ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಅತ್ಯವಶ್ಯಕವಾದಂತ ಒಂದು ವೇದಿಕೆ ಆಗಿದೆ. ಸೊ ಇದನ್ನ ನಾವೆಲ್ಲ ಬಳಸ್ಕೊಳ್ಳೋಣ. ನಾನು ಬಳಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ದೀನಿ. ನೀವು ಮಾಡ್ತೀರಾ ಅದು ಗೊತ್ತಿಲ್ಲ. ಇದರಿಂದ ನಾನು ಅರ್ನ್ ಮಾಡ್ತೀನ ಗೊತ್ತಿಲ್ಲ. ಅರ್ನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕೆ ಅಂತಂದ್ರೆ, ಕಾಲಾಯ ತಸ್ಮೈ ನಮಃ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ಅಲ್ವಾ? ಹಾಗಾಗಿ ಬದಲಾವಣೆ ಜಗದ ನಿಯಮ ಕೇಳಿದೀವಲ್ವಾ? ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇದೇ ರೀತಿಯಾದಂತ ಇನ್ನೂ ಹಲವಾರು ವಿಚಾರಗಳನ್ನ ಹೇಳುವಂತ ಒಂದು ಪ್ರಯತ್ನವೇ ವಾಯ್ಸ್ ಆಫ್ ಟೀಚರ್, ಮೇಕ್ ಲೈಫ್ ಈಸಿ. ಈ ಚಾನೆಲ್ನ ಮೂಲಕ ನನ್ನ ವಿಚಾರಧಾರೆಗಳನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಯೂಟ್ಯೂಬ್ ಚಾನೆಲ್ ಅನ್ನ ಆದಷ್ಟು ಬೇಗ ಆರಂಭ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಸಹಾಯ ಬೇಕು ಅಂತಂದ್ರೆ ನನ್ನನ್ನ ಕೇಳ್ಬೋದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇಮೇಲ್ ಐಡಿ ಹಾಕಿರ್ತೀನಿ. ಆ ಇಮೇಲ್ ಐಡಿಗೆ ನಿಮ್ಮ ಒಂದು ಫೋನ್ ನಂಬರ್, ಹಾಗೆ ನಿಮ್ಗೆ ಏನ್ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ ಆ ಮೇಲ್ ಮಾಡಿದ್ರೆ ನಾನು ಅದ್ರ ಮೂಲಕ ನಿಮ್ಗೆ ರಿಪ್ಲೈ ಮಾಡ್ತೀನಿ. ನನ್ನ ಕಡೆಯಿಂದ ಆದಂತ ನಾನು ಕಲ್ತಿರುವಂತ ಸ್ಕಿಲ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಮುಂದಿನ ವಿಚಾರದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.